Jakarta Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC ತರಗತಿಗೆ ಸಂಬಂಧಿಸಿರ್ತಕ್ಕಂತಹ ವೇಳಾಪಟ್ಟಿಯನ್ನ ವಾರ್ಷಿಕ ವೇಳಾಪಟ್ಟಿಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. 2026ಕ್ಕೆ ಬರುವಂತಹ ವಾರ್ಷಿಕ ಪರೀಕ್ಷೆ 1 ಹಾಗೂ ಪರೀಕ್ಷೆ 2ರ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸೊ ಇದನ್ನ ಕೊನೆವರೆಗೂ ಕೂಡ ವೀಕ್ಷಿಸ್ತಾ ಸಾಗಿ. ಸೊ ಇಲ್ಲಿ ಒಂದು ಆರ್ಡರ್ ರಿಲೀಸ್ ಮಾಡಿದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಅಂದ್ರೆ KSEEB ಅಂದ್ರೆ ಇಲಾಖೆಯವರು ಅದನ್ನ ಬಿಡುಗಡೆಯನ್ನು ಮಾಡಿದ್ದಾರೆ. ಯಾವಾಗ ಅಂದ್ರೆ 20 ಸೆಪ್ಟೆಂಬರ್ 2025ಗೆ. ವಿಷಯ ನೋಡೋದಾದ್ರೆ 2026 SSLC ಮತ್ತು ದ್ವಿತೀಯ ಪರೀಕ್ಷೆ 1 ಹಾಗೂ 2ರ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಈಗಾಗಲೇ ನಾವು P2ಗೆ ಸಂಬಂಧಿಸಿರ್ತಕ್ಕಂಥ ವೇಳಾಪಟ್ಟಿಯನ್ನ ನೋಡಿದೀವಿ. ಸೊ ಈ ಒಂದು ವಿಡಿಯೋದಲ್ಲಿ SSLC ತರಗತಿಗೆ ಸಂಬಂಧಿಸಿರ್ತಕ್ಕಂಥ ವೇಳಾಪಟ್ಟಿಯನ್ನ ನಾವು ನೋಡ್ತಾ ಸಾಗೋಣ. ಇಲಾಖೆ ಈಗಾಗಲೇ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಹಾಗೂ ಆ ಒಂದು ವೇಳಾಪಟ್ಟಿ ಈ ತರ ಇರಲಿದೆ. ಮಾರ್ಚ್ ಹಾಗೂ ಏಪ್ರಿಲ್ 2026 SSLC ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಟೆಂಟೇಟಿವ್ ಇದು ಟೈಮ್ ಟೇಬಲ್ ಇರಲಿದೆ. ಇನ್ನು ಫೈನಲ್ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಆಗ್ತದೆ. ಆದ್ರೆ ಆಲ್ಮೋಸ್ಟ್ ಇದೆ ಡೇಟ್ಗಳು ಇರಬಹುದು, 1 ಅಥವಾ 2 ಹೆಚ್ಚು ಕಮ್ಮಿ ಆಗ್ತವೆ. ಸೊ ಅದನ್ನ ನಾವು ತಿಳ್ಕೊತಾ ಸಾಗೋಣ. 18 ಮಾರ್ಚ್ಗೆ ಈ ಒಂದು ಪರೀಕ್ಷೆಗಳು ಭಾಷೆಯೊಂದಿಗೆ ಪ್ರಥಮ ಭಾಷೆಯೊಂದಿಗೆ ಪ್ರಾರಂಭ ಆಗ್ತವೆ. 18 ಮಾರ್ಚ್ಗೆ ಪ್ರಥಮ ಭಾಷೆಗಳ ಆಗಿರ್ತಕ್ಕಂಥ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್ ಹಾಗೂ ಇಂಗ್ಲಿಷ್ NCERT ಹಾಗೂ ಸಂಸ್ಕೃತ ವಿಷಯಗಳು ಪ್ರಥಮ ಭಾಷೆಯಲ್ಲಿ ಬರ್ತವೆ. ಎಲ್ಲ ವಿಷಯಗಳು 18 ಮಾರ್ಚ್ಗೆ ನಡೀತವೆ. ಹಾಗೂ ಒಟ್ಟು ಸಮಯವನ್ನ ನೋಡಿದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಸಿಗುತ್ತೆ. ಒಟ್ಟು 3 ಗಂಟೆ 15 ನಿಮಿಷಗಳ ಸಮಯಾವಕಾಶ ಇರುತ್ತೆ. ಹಾಗೂ ಫಸ್ಟ್ ಲ್ಯಾಂಗ್ವೇಜ್ಗೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಒಟ್ಟು 100 ಮಾರ್ಕ್ಸ್ಗಳು ಇರ್ತವೆ. ಒಟ್ಟು 100 ಅಂಕಗಳು ಇರ್ತವೆ. ಅದೇ ತರ 19 ಮಾರ್ಚ್ ಗುರುವಾರ ಯುಗಾದಿ ಹಬ್ಬ ಇರ್ತದೆ. ಸೊ ಆ ದಿನ ರಜೆಯನ್ನ ನೀಡಲಾಗಿದೆ. ಅದೇ ತರ ಒಂದು ದಿನ ನಿಮಗೆ ಅಭ್ಯಾಸ ಮಾಡ್ಲಿಕ್ಕೆ ಟೈಮ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ 20 ಮಾರ್ಚ್ ಶುಕ್ರವಾರದಂದು ಕೋರ್ ಸಬ್ಜೆಕ್ಟ್ ಗಳಾಗಿರ್ತಕ್ಕಂಥ ಗಣಿತ ಮತ್ತು ಸಮಾಜಶಾಸ್ತ್ರ ವಿಷಯಗಳು ಇರಲಿದ್ದಾವೆ. ಹಾಗೂ ಇಲ್ಲಿ ಸಮಯವನ್ನು ಕೂಡ ನಾವು ನೋಡಿದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳವರೆಗೆ ಈ ಒಂದು ಸಮಯ ಇರ್ತದೆ. ಹಾಗೂ 3 ಗಂಟೆ 15 ನಿಮಿಷಗಳು ನಮಗೆ ಒಟ್ಟಿಗೆ ಸಿಗ್ತವೆ. ಒಟ್ಟು ಅಂಕಗಳು 80. ನಮ್ಗೆಲ್ಲರೂ ಗೊತ್ತಿರುವಂತೆ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ 100 ಇದ್ರೆ ಇನ್ನುಳಿದ ವಿಷಯಗಳಲ್ಲಿ 80 ಮಾರ್ಕ್ಸ್ಗೆ SSLC ಯಲ್ಲಿ ನಮಗೆ ಅಂಕಗಳು ಇರ್ತವೆ. ಅದೇ ತರ 21 ಮಾರ್ಚ್ ಅಲ್ಲಿ ಶನಿವಾರಂದು ರಂಜಾನ್ ಹಬ್ಬದ ಪ್ರಯುಕ್ತ ರಜೆಯನ್ನ ನೀಡಲಾಗಿದೆ. ಹಾಗೂ 22 ಏನ್ ಬರ್ತಾ ಇದೆ, ಭಾನುವಾರ ಬರ್ತಾ ಇದೆ. ಸೊ ಹಾಗಾಗಿ 2 ದಿನ ನಮಗೆ ಇಲ್ಲಿ ಅಭ್ಯಾಸಕ್ಕೆ ಟೈಮ್ ಸಿಗುತ್ತೆ. ಪುನಃ ನಾವು 23 ಮಾರ್ಚ್ 2026ಕ್ಕೆ ವಿಜ್ಞಾನ ಸಬ್ಜೆಕ್ಟ್ ಇರ್ತದೆ. ನೋಡಿ ಇಲ್ಲಿ ಅಭ್ಯಾಸ ಮಾಡೋದಕ್ಕೆ ಬಹಳಷ್ಟು ಚೆನ್ನಾಗಿರುವಂತಹ ಟೈಮ್ ಅನ್ನು ಕೊಟ್ಟಿದ್ದಾರೆ. 2 ಡೇಸ್ ಟೈಮ್ ನಮಗೆ ಹಾಲಿಡೇಸ್ ಗಳು ಸಿಗ್ತವೆ. ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ರಜೆ ಸಿಗ್ತದೆ, ಇನ್ನೊಂದು ಸಂಡೇ ಇರ್ತದೆ. ಅದಾದ್ಮೇಲೆ ವಿಜ್ಞಾನ ಇದೆ. ಅಂದ್ರೆ ಒಟ್ಟಿಗಾಗಿ 2 ದಿನಗಳು ನಮಗೆ ಸಮಯಾವಕಾಶ ಇಲ್ಲಿ ಸಿಗುತ್ತೆ. ಇಲ್ಲಿ ಸಮಯವನ್ನು ಕೂಡ ನೋಡಿದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ ಇರ್ತದೆ. ಅಂದ್ರೆ ಒಟ್ಟು 3 ಗಂಟೆ 15 ನಿಮಿಷ ನಮಗೆ ಸಮಯ ಸಿಗ್ತದೆ. ಒಟ್ಟು ಅಂಕಗಳು ಇಲ್ಲಿ 80 ಇರ್ತವೆ. ಅದೇ ತರ ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ ಹಾಗೂ ಕರ್ನಾಟಕ ಸಂಗೀತ ಅವೆಲ್ಲವೂ ಕೂಡ ಸಬ್ಜೆಕ್ಟ್ಗಳು 23 ಮಾರ್ಚ್ಗೆ ನಡೀತವೆ. ಅದೇ ತರ 24 ಮಾರ್ಚ್ 2026 ಮಂಗಳವಾರದಂದು ಪರೀಕ್ಷೆಗೆ ಬ್ರೇಕ್ ಅನ್ನು ನೀಡಲಾಗಿದೆ. ಆ ದಿನ ಪರೀಕ್ಷೆಗಳು ನಡೆಯುವುದಿಲ್ಲ. ಪುನಃ ನಾವು ಬಂದ್ಬಿಟ್ಟು 1 ದಿನ ಮತ್ತೆ ಟೈಮ್ ಅನ್ನ ಓದಲಿಕ್ಕೆ ಕೊಟ್ಟಿದ್ದಾರೆ. 25 ಮಾರ್ಚ್ ಬುಧವಾರದಂದು ದ್ವಿತೀಯ ಭಾಷೆಯಾಗಿರ್ತಕ್ಕಂಥ ಇಂಗ್ಲಿಷ್ ಹಾಗೂ ಕನ್ನಡ ವಿಷಯಗಳು ಇರ್ತವೆ. ಇದಕ್ಕ ಸಮಯವನ್ನು ನೋಡುವುದಾದ್ರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತವೆ. ಅಂದ್ರೆ ಒಟ್ಟಿಗಾಗಿ 3 ಗಂಟೆಗಳ ಸಮಯಾವಕಾಶ ನಮಗೆ ಇಲ್ಲಿ ಸಿಗುತ್ತೆ. ಒಟ್ಟು ಅಂಕಗಳು 80 ಇರ್ತವೆ. ಹಾಗೂ 26/3/2026 ಅಂದ್ರೆ ಗುರುವಾರ ಕೂಡ ಒಂದಿನ ಆಫ್ ಕೊಟ್ಟಿದ್ದಾರೆ, ರಜೆ ಆ ದಿನ ಇರ್ತದೆ, ಪರೀಕ್ಷೆ ಆ ದಿನ ಇರುವುದಿಲ್ಲ. ಹಾಗೂ ಶುಕ್ರವಾರ ಸಹಿತ ಪರೀಕ್ಷೆ ಇರುವುದಿಲ್ಲ. ಸೊ 2 ದಿನ ಇಲ್ಲಿನೂ ಕೂಡ ಅಭ್ಯಾಸ ಮಾಡೋದಕ್ಕೆ ಚೆನ್ನಾಗಿರುವಂತಹ ಟೈಮ್ ಟೇಬಲ್ ನ ಸೆಟ್ ಮಾಡಿದ್ದಾರೆ. ಪುನಃ ನಾವು ಬಂದ್ಬಿಟ್ಟು 2 ದಿನ ರಜೆ ತಗೊಂಡಾದ್ಮೇಲೆ ಇಂಗ್ಲಿಷ್ ಪೇಪರ್ ಸೆಕೆಂಡ್ ಲ್ಯಾಂಗ್ವೇಜ್ ಬರೋದಾದ್ಮೇಲೆ 28 ಮಾರ್ಚ್ ಶನಿವಾರದನ್ನು ಕೋರ್ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ಸಮಾಜ ವಿಜ್ಞಾನ ಅಂದ್ರೆ ಸೋಷಿಯಲ್ ಸೈನ್ಸ್ ಏನಿದೆ ಆ ಪರೀಕ್ಷೆಗಳು ನಡೀತವೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಇರಲಿದೆ. ಒಟ್ಟು 3 ಗಂಟೆ 15 ನಿಮಿಷಗಳ ನಮಗೆ ಸಮಯಾವಕಾಶ ಇರುತ್ತೆ. ಒಟ್ಟು 80 ಅಂಕಗಳು ಇರ್ತವೆ. ಅದೇ ತರ 29 ಮಾರ್ಚ್ 2026 ಆ ದಿನ ಭಾನುವಾರ ರಜೆ ಇರ್ತದೆ. ನೋಡಿ ಎಲ್ಲದರ ನಡುವೆ 1 ದಿನ ಅಥವಾ 2 ಡೇಸ್ ಏನ್ ಕೊಟ್ಟಿದ್ದಾರೆ, ಗ್ಯಾಪ್ ಅನ್ನು ಕೊಟ್ಟಿದ್ದಾರೆ. ಕಂಟಿನ್ಯೂ ಆಗಿ ಯಾವ್ದು ಕೂಡ ಎಕ್ಸಾಮ್ ಇಲ್ಲ. ಸೊ 29 ಮಾರ್ಚ್ಗೆ ಭಾನುವಾರ ಸಂಡೇ ರಜೆ ಇದೆ. ಪುನಃ ಬಂದ್ಬಿಟ್ಟು ನಾವು 30 ಮಾರ್ಚ್ ಸೋಮವಾರದಂದು 3rd ಲ್ಯಾಂಗ್ವೇಜ್ ಗಳಾಗಿರ್ತಕ್ಕಂಥ ಹಿಂದಿ NCERT ಆಗಿರಬಹುದು ಅಥವಾ ಹಿಂದಿ ಸ್ಟೇಟ್ ಸಿಲೆಬಸ್ ಆಗಿರಬಹುದು, ಕನ್ನಡ, ಇಂಗ್ಲಿಷ್, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಹಾಗೂ ಮರಾಠಿ 3rd ಲ್ಯಾಂಗ್ವೇಜ್ ಗಳು ಆ ದಿನ ನಡೀತವೆ. ಒಟ್ಟು ಸಮಯವನ್ನ ನೋಡುವುದಾದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಒಟ್ಟು 3 ಗಂಟೆಗಳ ನಮಗೆ ಸಮಯಾವಕಾಶ ಸಿಗುತ್ತೆ. ಎಲ್ಲದಕ್ಕೂ 80 ಅಂಕಗಳು ಇಲ್ಲಿ ನಮಗೆ ಇರ್ತವೆ. ಅದೇ ತರ ಅದೇ ದಿನ NSQF ವಿಷಯಗಳು ಕೂಡ ನಡೀತವೆ. ಮಾಹಿತಿ ತಂತ್ರಜ್ಞಾನ ಇರಬಹುದು, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಅಂಡ್ ವೆಲ್ನೆಸ್, ಅಪ್ರೇಲ್, ಮೇಡ್, ಆಪ್ಸ್ ಅಂಡ್ ಹೋಮ್ ಫರ್ನಿಶಿಂಗ್ ಇರಬಹುದು, ಎಲೆಕ್ಟ್ರಾನಿಕ್ಸ್ ಅಂಡ್ ಹಾರ್ಡ್ವೇರ್ ಗಳಾಗಿರಬಹುದು, ಈ ವಿಷಯಗಳು ಕೂಡ ಅದೇ ದಿನ ನಡೀತವೆ. ಅದೇ ತರ 31 ಮಾರ್ಚ್ ಮಂಗಳವಾರ ಮಹಾವೀರ ಜಯಂತಿ ಇರುವ ಪ್ರಯುಕ್ತ ಆ ದಿನ ರಜೆಯನ್ನ ನೀಡಲಾಗಿದೆ. ಅದೇ ತರ GTS ವಿಷಯಗಳು ಆಗಿರ್ತಕ್ಕಂತಹ 1 ಏಪ್ರಿಲ್ಗೆ ಆ ಒಂದು ಪರೀಕ್ಷೆ ನಡೀತವೆ. GTS ಎಲ್ಲ ವಿಷಯಗಳು ಕೂಡ ಆ ಒಂದು ದಿನ ನಡೀತವೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಇರುತ್ತೆ. ಪ್ರತಿಯೊಂದಕ್ಕೂ ಇಲ್ಲಿ 80 ಅಂಕಗಳು ಇರ್ತವೆ. ಹಾಗೂ NSQF ವಿಷಯಗಳನ್ನ ನೋಡಿದರೆ 60 ಅಂಕಗಳಿಗೆ NSQF ವಿಷಯಗಳು ಇರಲಿದ್ದಾವೆ. ಸೊ ಇದೆಲ್ಲವೂ ಕೂಡ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದೆಲ್ಲವನ್ನು ತಗೊಳ್ಳಿ ಓದ್ತಾ ಸಾಗಿ.
ಪರೀಕ್ಷೆ 2ರ ಒಂದು ವೇಳಾಪಟ್ಟಿಯನ್ನ ನೋಡೋದಾದ್ರೆ ಮೇಯಲ್ಲಿ ನಡೀತಾವೆ. ಮೇ 2026 SSLC ಪರೀಕ್ಷೆ 2ರ ವೇಳಾಪಟ್ಟಿಯನ್ನ ನಾವು ಈಗ ನೋಡ್ತಾ ಹೋಗೋಣ. ಸೊ 18 ಮೇಗೆ ಪರೀಕ್ಷೆಗಳು ಪ್ರಥಮ ಭಾಷೆಯೊಂದಿಗೆ ಪ್ರಾರಂಭ ಆಗ್ತವೆ. ಕನ್ನಡ ಆಗಿರ್ಬೋದು, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಸಂಸ್ಕೃತ ಹಾಗೂ ಇಂಗ್ಲಿಷ್ ಎಲ್ಲ ವಿಷಯಗಳು ಫಸ್ಟ್ ಲ್ಯಾಂಗ್ವೇಜ್ ಇರ್ತವೆ. ಇವಾಗ 18 ಮೇಗೆ ಸಮಯಾವಕಾಶವನ್ನು ನೋಡಿದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳು ಇರ್ತವೆ. ಒಟ್ಟು ಅವಧಿ 3 ಗಂಟೆ 15 ನಿಮಿಷಗಳು ನಮಗೆ ಇಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಸಿಗ್ತವೆ. ಹಾಗೂ ಲ್ಯಾಂಗ್ವೇಜ್ಗೆ ನಮಗೆ ಇಲ್ಲಿ 100 ಮಾರ್ಕ್ಸ್ಗಳು ಕೂಡ ಇರ್ತವೆ ಎನ್ನುವಂಥದ್ದು ನಮಗೆಲ್ಲರೂ ಗೊತ್ತಿರುವಂತದ್ದು. ಇಲ್ಲಿ ರಜೆಯನ್ನ ಕೊಟ್ಟಿಲ್ಲ, ಹೆಚ್ಚಿಗೆ ಕಂಟಿನ್ಯೂ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ ಎಕ್ಸಾಮ್ 1 ನಲ್ಲಿ ಪ್ರತಿಯೊಂದು ಎಕ್ಸಾಮ್ ಆದ್ರೆ 1 ಡೇ ಆರ್ 2 ಡೇ ಏನ್ ಕೊಟ್ಟಿದ್ದಾರೆ, ಆಫ್ ಕೊಟ್ಟಿದ್ದಾರೆ, ಓದ್ಕೊಳ್ಳಿಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಆದ್ರೆ ಎಕ್ಸಾಮ್ 2ಗೆ ಕಂಟಿನ್ಯೂ ಆಗಿರುವಂತಹ ಟೈಮ್ ಟೇಬಲ್ ಬಂದ್ಬಿಟ್ಟಿದೆ. ಇಲ್ಲಿ 19 ಮೇ ಮಂಗಳವಾರದಂದು ಕೋರ್ ಸಬ್ಜೆಕ್ಟ್ ಆಗಿರತಕ್ಕಂಥ ವಿಷಯ ಇರ್ತದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಅದೇ ದಿನ ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ ಹಾಗೂ ಕರ್ನಾಟಕ ಸಂಗೀತಗಳು ಇರ್ತವೆ. ಎಲ್ಲದಕ್ಕೂ ಅಂಕಗಳು ಹಾಗೂ ಸಮಯ ಸೇಮ್ ಇರ್ತವೆ. ಅದೇ ತರ 20 ಮೇ ಬುಧವಾರದಂದು ದ್ವಿತೀಯ ಭಾಷೆ ಇರ್ತದೆ. ದ್ವಿತೀಯ ಭಾಷೆ ಆಗಿರತಕ್ಕಂಥ ಇಂಗ್ಲಿಷ್ ಹಾಗೂ ಕನ್ನಡ ವಿಷಯಗಳು ನಡೀತವೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಅಂದ್ರೆ ಒಟ್ಟು 3 ಗಂಟೆಗಳ ಸಮಯಾವಕಾಶ ನಮಗೆ ಇಲ್ಲಿ ಸಿಗುತ್ತೆ. ಅಂಕಗಳು 80 ಇರ್ತವೆ. 21 ಮೇ ಗುರುವಾರದಂದು ಕೋರ್ ಸಬ್ಜೆಕ್ಟ್ ಆಗಿರತಕ್ಕಂಥ ಗಣಿತ ಹಾಗೂ ಸಮಾಜಶಾಸ್ತ್ರ ವಿಷಯಗಳು ಇರಲಿದ್ದಾವೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳವರೆಗೆ ಈ ಒಂದು ಪರೀಕ್ಷೆಗಳು ನಡೀತವೆ. 22 ಮೇ ಶುಕ್ರವಾರದಂದು ತೃತೀಯ ಭಾಷೆ ಆಗಿರತಕ್ಕಂಥ ಹಿಂದಿ NCERT ಆಗಿರ್ಬೋದು, ಹಿಂದಿ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಕನ್ನಡ, ಇಂಗ್ಲಿಷ್, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಹಾಗೂ ಮರಾಠಿ ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಎಲ್ಲನೂ ಕೂಡ ಇಲ್ಲಿ ನಡೀತವೆ. ಸಮಯವನ್ನ ನೋಡಿದ್ರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಇರುತ್ತದೆ. ಹಾಗೂ ಒಟ್ಟು 3 ಗಂಟೆಗಳ ನಮಗೆ ಇಲ್ಲಿ ಸಮಯ ಅವಕಾಶ ಸಿಗುತ್ತೆ. ಪ್ರತಿಯೊಂದಕ್ಕೆ 80 ಅಂಕಗಳು ಇರ್ತವೆ. ಅದೇ ತರ NSK ವಿಷಯಗಳು ಕೂಡ ಅದೇ ದಿನ ನಡೀತಿರ್ತವೆ. ತಾವೆಲ್ಲೂ ಇಲ್ಲಿ NSK ವಿಷಯಗಳನ್ನ ಗಮನಿಸಬಹುದು. ಅದೇ ತರ ಇಲ್ಲಿ ಒಂದು ದಿನಾನೂ ಕೂಡ ರಜೆಯನ್ನ ಕೊಟ್ಟಿಲ್ಲ, ಕಂಟಿನ್ಯೂ ಆಗಿರುವಂತಹ ಪರೀಕ್ಷೆ ಸಮಯ ಇರಲಿದೆ. 23 ಮೇ ಕೋರ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳವರೆಗೆ. ಅದೇ ತರ ಒಂದು ದಿನ ಸಂಡೇ ಬರೋದ್ರಿಂದ ಇಲ್ಲಿ ರಜೆ ಸಿಗ್ತಾ ಇದೆ. 24 ಮೇ ಭಾನುವಾರದಂದು 25ಗೆ ಮತ್ತೆ ನಾವು ಪುನಃ ಪರೀಕ್ಷೆಗಳು ಬರ್ಲಿಕ್ಕೆ GTS ವಿಷಯಗಳು ಬಂದಿರ್ತವೆ. ಎಲ್ಲ GTS ವಿಷಯಗಳು ಕೂಡ 25 ಮೇಗೆ ಎಕ್ಸಾಮ್ 2 ಅಲ್ಲಿ ನಡೀತವೆ. ಸಮಯವನ್ನ ನೋಡಿದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳವರೆಗೆ. ಸೊ ಇದೊಂದು ತಾತ್ಕಾಲಿಕ ವೇಳಾಪಟ್ಟಿ ಆಗಿರ್ತದೆ ಮಕ್ಕಳೇ. ಇನ್ನು 1-2 ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಆದ್ರೆ ಇಲ್ಲೇ ಮೇ ಬಿ ಮಾರ್ಚ್ 18ರಿಂದ ಪರೀಕ್ಷೆ ಒಂದು ಸಮಯಕ್ಕೆ ಸಿಗ್ತದೆ. ಮೇ ಬಿ ಬಹಳ ಆದ್ರೆ ಬಹಳಷ್ಟು ಮಾರ್ಚ್ 20 ಆಗಿರ್ಬೋದು, 18ಕ್ಕೆ ಆಗಿರ್ಬೋದು, ಅಥವಾ ಒಂದಿಷ್ಟು ವಿಷಯಗಳ ಡೇಟ್ ಅನ್ನು ಚೇಂಜ್ ಮಾಡ್ಕೊಳ್ಬಹುದು. ಏನಾದ್ರೂ ಹಬ್ಬ ಹರಿದಿನಗಳು ಬಂದಾಗ ಅಥವಾ ಏನಾದ್ರೂ ಸ್ವಲ್ಪ ಬದಲಾವಣೆಯೊಂದಿಗೆ ಫೈನಲ್ ಆಗಿ ಇದೇ ಇರಲಿದೆ. ಇದು ತಾತ್ಕಾಲಿಕ ಆಗಿದೆ, ಆದ್ರೆ ಇದನ್ನೇ ನಾವು ಫೈನಲ್ ಅಂತಾನು ಕೂಡ ತಿಳ್ಕೊಂಡು ಸಾಗಬಹುದು. 1-2 ದಿನ ಮೇ ಬಿ ಹೆಚ್ಚು ಕಮ್ಮಿ ಆಗ್ಬಹುದು ಅಷ್ಟೇ. ಸೊ ಈಗಿನಿಂದನೇ ನಿಮ್ಮ SSLC ಪರೀಕ್ಷೆಗೆ ತಯಾರಿಯನ್ನು ನಡೆಸಿ. ಹಾಗೂ ಇನ್ನು ರಜೆ ದಿನಗಳಿದಾವೆ. ರಜೆ ದಿನಗಳಾದ ಮೇಲೆ ರಜೆಯನ್ನ ಒಂದಿಷ್ಟು ಎಂಜಾಯ್ ಅನ್ನು ಕೂಡ ಮಾಡಿ. ಹಾಗೂ ರಜೆ ದಿನಗಳಾದ ಮೇಲೆ ಸಂಪೂರ್ಣವಾಗಿರುವಂತಹ ಫೋಕಸ್ ನಿಮ್ಮ ಸ್ಟಡೀಸ್ ಗಳ ಕಡೆ ಇರಲಿ. ಚೆನ್ನಾಗಿರುವಂತಹ ವೇಳಾಪಟ್ಟಿಯನ್ನು ತಯಾರಿಸಿಕೊಳ್ಳಿ, ಬ್ಲೂ ಪ್ರಿಂಟ್ ಅನ್ನು ತಯಾರಿಸಿಕೊಳ್ಳಿ. ಯಾವ ವಿಷಯವನ್ನ ಯಾವ ತರ ಎಷ್ಟೆಷ್ಟು ಸಮಯವನ್ನ ಕೊಟ್ಟು ಅಭ್ಯಾಸವನ್ನ ಮಾಡಬೇಕು, ಓಲ್ಡ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿ. ಸೊ ನಿಮಗೆ ಆಲ್ ದ ಬೆಸ್ಟ್. ನೀವು ಪರೀಕ್ಷೆನ ಚೆನ್ನಾಗಿ ಎದುರಿಸ್ರಿ ಅಂತ ಹೇಳ್ತಾ ಇಂತಹ ವಿಷಯಗಳಿಗಾಗಿ ಜಕಾರ ಅಕಾಡೆಮಿ ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.